ಎಲ್ರಿಗೂ ನಮಸ್ಕಾರ. ಹಳ್ಳಿ ಬ್ಲಾಗಿಂಗಿಗೆ ಸ್ವಾಗತ. ಇವಾಗ ನಮ್ಮ ಪಯಣ, ನಮ್ಮೂರಲ್ಲಿ ಇನ್ನೊಂದು ಕೆರೆ ಇದೆ. ಆ ಕೆರೆ ಮೀನು ಹಿಡಿಯೋಕ್ಕೆ ರೆಡಿ ಮಾಡ್ತಿದ್ದಾರಂತೆ. ಸೊ ಇವತ್ತು ಹಿಡಿತಾರೋ ನಾಡ್ದು ಹಿಡಿತಾರೋ ಗೊತ್ತಿಲ್ಲ, ಬಟ್ ಅಲ್ಲಿಗೆ ಒಂದು ಸಲ ಹೋಗಿ ನೋಡ್ಕೊಂಬರೋಣ ಅಂತ. ನಾನು ಸ್ಕೂಲಿಗೆ ಹೋಗ್ಬೇಕಾದ್ರೆ ಈ ಕಾಡನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಈ ಕಾಡಲ್ಲಿ ಏನಿದೆ, ಎಲ್ಲಿದೆ, ಎಲ್ಲಿ ಹೋದರೆ ಯಾವ ಊರಿಗೆ ಹೋಗ್ತೀವಿ ಕಂಪ್ಲೀಟಾಗಿ ಗೊತ್ತು. ಇಲ್ಲಿಂದ ಮುಂದೆ ಹೋದರೆ ಸವ್ಯಾಕ್ಲ ಅಂತ ಒಂದು ಕಂಪ್ಲೀಟ್ ಬಿದಿರಿದೆ, ಅಂದರೆ ಬೊಂಬಿಂದು ಫುಲ್ ಇಡೀ ಅರ್ಧ ಕಾಡೆ ಫುಲ್ ಬೊಂಬ್ ಅಷ್ಟೇ, ಬೇರೆ ಮರ ಏನೂ ಇಲ್ಲ. ಆ ಪ್ಲೇಸ್ ಕೂಡ ಸಗದಾಗಿರುತ್ತೆ. ನಾವಲ್ಲಿಗೆ ಕೂಣಿ ಮಾಡ್ತೀವಲ್ಲ, ಮೀನು ಹಿಡಿತೀವಲ್ಲ, ಅದನ್ನು ಮಾಡೋದಕ್ಕಾಗಿ ಬಿದಿರು ತರೋಕ್ಕೆ ಅಲ್ಲಿ ತನಕ ಹೋಗ್ತಿದ್ವಿ. ಫೈನಲಿ ಕೆರೆ ಹತ್ರ ಬಂದಾಯಿತು. ಸುಮಾರು ನೀರು ಖಾಲಿ ಆಗಿದೆ. ಸೊ ಮಂಗಳವಾರ ಕೆರೆ ಬೇಟೆ ಮಾಡ್ತಾರಂತೆ. ಮಂಗಳವಾರ ತನಕ ಇರ್ತೀನಿ ನಾನು ಊರಲ್ಲೇ. ನೋಡೋಣ ಈ ಕೆರೆಯಲ್ಲಿ ಎಷ್ಟು ಮೀನು ಸಿಗತ್ತೆ ಅಂತ ಇದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಹಳ್ಳಿ ಕಡೆ ಬಂದಾಗ ತಿನ್ನೋದಕ್ಕಂತೂ ಏನೂ ಪ್ರಾಬ್ಲಮ್ ಇಲ್ಲ, ಏನಾದರೂ ಒಂದು ಸಿಗ್ತಾ ಇರ್ತದೆ. ಇವಾಗ ಗೇರನ್ ತಿನ್ನೋ ಸಮಯ. ಹಾಂ, ಇದು ನೋಡೋಕೆ ನೊಣ ಥರ ಇದೆ, ಬಟ್ ಸೊಳ್ಳೆ ಥರ ರಕ್ತ ಕುಡಿಯತ್ತೆ, ಸಿಕ್ಕಾಪಟ್ಟೆ ರಕ್ತ ಕುಡಿಯತ್ತೆ. ಕಾಡಲ್ಲಿರೋ ಪ್ರಾಣಿಗಳಿಗೆಲ್ಲ ಸಿಕ್ಕಾಪಟ್ಟೆ ಹಿಂಸೆ ಕೊಡತ್ತೆ. ಇದು ಕುಳ್ಳಿ ನೊಣ ಅಂತ ಕರೀತಾರೆ. ಯಾರಿಗಾರ ಗೊತ್ತಿದ್ರೆ ಎಸ್ ಅಂತ ಕಮೆಂಟ್ ಮಾಡಿರಿ, ಗೊತ್ತಿರೋರು. ಸಿಕ್ಕಾಪಟ್ಟೆ ಬ್ಲಡ್ ಕುಡಿಯತ್ತೆ. ಕಾಡು ತುಂಬ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ ಈ ಸಲ. ಇವಾಗ ಸೀದಾ ಮನೆಗೆ ಹೋಗ್ಬಿಟ್ಟು ಏನು ಕೆಲಸ ಇದೆ ಅಂತ ಅಮ್ಮನ ಫೈನಲಿ ಕೆರೆಬೇಟೆ ದಿನ ಬಂತು. ಕೆರೆಬೇಟೆ ಮಾಡೋಕ್ಕೆ ಜನ ಎಲ್ಲ ಬಂದು ಕೂತಿದ್ದಾರೆ. ಸೊ ಎಲ್ಲರೂ ಬರೋ ತನಕ ವೆಯ್ಟ್ ಮಾಡಿಬಿಟ್ಟು ಕೊನೆಗೆ ಮೀನು ಹಿಡಿಯೋದು. ಈ ಫಿಶಿನ ಹೆಸರು ಹೇಳಿ ನೋಡೋಣ. ತಗೊಂಡು ಇವಾಗ ಎರಡನೇ ಕೆರೆ ಬೇಟೆ. ಈ ಕೆರೆ ಜಾಸ್ತಿ ಮೀನು ಸಿಕ್ಕಿಲ್ಲ, ಅದಕ್ಕಾಗಿ ಫಿಶಿಂಗ್ ಟೈಮ್. ಕಾಲ್ ಮುರಿದು ಬಿಡ್ತೇನೆ.
20, 24. ಅದು 20, 24. ಬೆಳಗ್ಗೆಯಿಂದ ಅದು ಇದು ಕೆಲಸ ಮಾಡಿದಾಯ್ತು. ಇವಾಗ ಜಿಮ್ ಕಡೆ ಹೋಗ್ತಾ ಇದ್ದೀನಿ. ರೋಡ್ ಟು ಜಿಮ್. ಮನೇಲೆಲ್ಲ ಕೆಲಸ ಮುಗಿಸ್ಕೊಂಡು ಸ್ವರ್ಗಕ್ಕೆ ಬಂದೆ ಫ್ರೆಂಡ್ನ ಮೀಟ್ ಆಗೋಣ ಅಂತೇಳಿ. ತುಂಬ ದಿನದಿಂದ ಮೆಸೇಜ್ ಮಾಡ್ತಿದ್ದ, ಬಾ ಅಣ್ಣ ಮೀಟಾಗು ಅಂತ. ಥ್ಯಾಂಕ್ ಯು ಸೊ ಮಚ್ ಬ್ರದರ್. ನಂಗೆ ಸಖತ್ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಲೋಕಲಲ್ಲೆಲ್ಲ ನಂಗೆ ಸಪೋರ್ಟ್ ಮಾಡೋದು ಇವರೇ. ನಾನು ಏನಾರು ಊರಿಗಿಂದ ಬಂದಾಗ ಎಲ್ಲದಕ್ಕೆ ಹೆಲ್ಪ್ ಮಾಡ್ತಾರೆ. ಇಲ್ಲೇ ಇರ್ತಾರಲ್ಲ ಇವರು, ಹಾಗೆ ನಮ್ಮೂರು ಅಣ್ಣ ಎಲ್ಲ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವರ್ಕೌಟ್ ಮುಗಿಸ್ಕೊಂಡು ಮನೆ ಕಡೆ ಪಯಣ. ನಾಳೆ ಸಿಗ್ತೀನಿ. ಊರಿಗೆ ಬಂದಿದ್ದು 3ನೇ ದಿನ. ಇವತ್ತು ನಾನು ವರದಳ್ಳಿಗೆ ಬಂದಿದ್ದೀನಿ. ವರದಳ್ಳಿ ತುಂಬ ವರ್ಷದ ಹಿಂದೆ ಬಂದಿದ್ದೆ. ನಾನು ತುಂಬ ಚಿಕ್ಕ ಇದ್ದೆ. ಹೆಂಗಿದೆ ಅನ್ನೋದು ಗೊತ್ತಿಲ್ಲ, ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ಸಾಗರದಲ್ಲಿರೋದು ಇದು ವರದಳ್ಳಿ. ಸಾಗರದಿಂದ ಆಲ್ಮೋಸ್ಟ್ ಒಂದು 6 ಕಿಲೋಮೀಟ್ರ್ ಆಗುತ್ತೆ. ರೋಡ್ ಕೂಡ ಸಖತ್ತಾಗಿದೆ. ಇಲ್ಲಿ ತುಂಬ ಜನ ಬರ್ತಾರೆ. ಇದೊಂಥರ ಹಿಡನ್ ಪ್ಲೇಸ್ ಥರ ಆಗಿದೆ. ತುಂಬ ಜನಕ್ಕೆ ಗೊತ್ತಿಲ್ಲ ಇದು. ಕಂಪ್ಲೀಟಾಗಿ ಕೋಲ್ಡ್ ಆಗಿದೆ. ಈ ಹೀಟಲ್ಲಿ ಕೂಡ ಆರಾಮಾಗಿ ಇಲ್ಲಿ ಬಂದಿರ್ಬೋದು. ಗಾಳಿ ಸಖತ್ತಾಗಿ ಬೀಸ್ತಾ ಇದೆ. ತುಂಬ ಪ್ರಶಾಂತವಾಗಿ ಕೂಡ ಇದೆ ಈ ಜಾಗ. ವರದಳ್ಳಿಯಲ್ಲಿ ತುಂಬ ಗೋಗಳನ್ನ ಕೂಡ ಸಾಕಿದ್ದಾರೆ. ಗೋಶಾಲೆ ಇದೆ. ತುಂಬ ನೀಟಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಸೊ ದೇಸಿ ತಳಿಗಳು ಎಲ್ಲವೂ ಆಲ್ಮೋಸ್ಟ್ ಇದ್ದಾವೆ. ಈ ಕಡೆ ಇದೆ, ಆ ಕಡೆ ಇದೆ. ತುಂಬ ಜನ ಸಾಕಿದ್ದಾರೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನೀವೊಂದು ದಿನ ಬಂದು ಎಲ್ಲ ಜೋಗ ಹೋಗೋರು, ಸಾಗರ ಬಂದವರು ವಿಸಿಟ್ ಮಾಡಿದ್ರೆ ನಿಮಗಿಷ್ಟ ಆಗ್ಬೋದು. ಅಲ್ಲಿ ಕೆಳಗಡೆಯಿಂದ ಆಲ್ಮೋಸ್ಟ್ ಒಂದು 500 ಮೆಟ್ಲು ಹತ್ಕೊಂಡ್ಬಂದರೆ ದೇವಸ್ಥಾನ ಬಂದು ಇಲ್ಲಿರೋದು. ವರದಳ್ಳಿಗೆ ಬರೋದಾದರೆ ಸಾಗರದಿಂದ ಬಸ್ ಕೂಡ ಇದೆ. ಆರಾಮಾಗಿ ಬಸ್ಸಿಗೆ ಬರ್ಬೋದು. ದೇವಸ್ಥಾನ ತನಕ ಬಸ್ ಬರುತ್ತೆ. ಮತ್ತು ಇಲ್ಲಿ ಮಧ್ಯಾಹ್ನ ಊಟ ಕೂಡ ಸಿಗುತ್ತೆ. ಮೇಜರ್ ಏನಂದರೆ ಇಲ್ಲಿ ಬಂದು ಶರ್ಟ್ ತೆಗೆದಿರಬೇಕು. ನಿಮ್ಮ ಕಂಫರ್ಟಬಲ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಶರ್ಟ್ ತೆಗಿಲೇಬೇಕು. ವರದಳ್ಳಿಯಲ್ಲಿ ಒಳ್ಳೆ ಊಟ ಕೂಡ ಆಯಿತು. ಇವಾಗ ಲೆಟ್ಸ್ ಗೋ ವಾಪಸ್ ಮನೆಗೆ. ತೋಟದಿಂದ ಬಂದಮೇಲೆ ನನ್ನ ಫ್ರೆಂಡ್ ಏನು ಜೋಳದ ಅಂಗಡಿ ಅಂತ ಇದ್ದೀನಿ. ಜೋಳದ ಹಾಕ್ಲಿಕ್ಕೆ ಬಂದೆ. ಇದು ಬೇಸಿಗೆಲಿ ಬೆಳೆದಿರೋ ಜೋಳ. ಮಳೆಗಾಲದಲ್ಲಿ ಅಷ್ಟು ದೊಡ್ಡ ಇರೋಲ್ಲ, ಬಟ್ ಸಣ್ಣಕ್ಕಿದ್ದಾವೆ. ಬಟ್ ಬಲ್ತೋಗ್ಬಿಟ್ಟಿದ್ದಾವೆ. ಏನು ಮಾಡೋದು, ನಮಗೆ ಇವಾಗ ಆಪ್ಷನ್ ಇಲ್ಲ. ಹಾಗಾಗಿ ನಾನು ಸೇರಿ ಜೋಳ ಮುರಿಯೋಕ್ಕೆ ಬಂದಿದ್ವಿ. ನಡಿ ನಾಯಿ ಹೋಪ. ಮನೇಲಿ ಹಲಸಿನ ಹಣ್ಣು ತಿನ್ಕೊಂಡು ತೋಟದ ಹತ್ರ ಬಂದರೆ ಕಬ್ಬು ತಿನ್ನೋಣಂತ. ಕಬ್ಬೇ ಇಲ್ಲ ಈ ಸಲ. ಇದೆ, ಇನ್ನೂ ಎಲ್ಲ ಸಣ್ಣಕ್ಕಿದೆ. ದೀಪಾವಳಿ ಟೈಮಿಗೆ ಒಳ್ಳೆ ಕಬ್ಬಿರುತ್ತೆ. ಇವಾಗ ಸಣ್ಣದು ಒಂದು ಪೀಸ್ ಸಿಕ್ತು, ಅದನ್ನೇ ತಿನ್ಕೊಂಡು ಹೋಗೋದು ಮನೆ ವಾಪಸ್. ಇದಿಷ್ಟ ಆಗಿತ್ತು ನಮ್ಮ ಹಳ್ಳಿ ಲೈಫ್. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.